ನಮಸ್ಕಾರ ಎಲ್ಲರಿಗೂ ಸಿಂಪಲ್ ಊಟಕ್ಕೆ ಸ್ವಾಗತ. ಇಂದು ನಾವು ಮನೆಯಲ್ಲಿ ಸುಲಭವಾಗಿ ರುಚಿಯಾದ ದಾಲ್ ತಡ್ಕ ಮಾಡೋಣಂತೆ. ಕಡಿಮೆ ಪದಾರ್ಥಗಳಲ್ಲಿ ಮಾಡುವ ಈ ದಾಲ್ ತಡ್ಕ ಅನ್ನದ ಜೊತೆ ತುಂಬ ಚೆನ್ನಾಗಿರ್ತದೆ. ಹಾಗಾದರೆ ಬನ್ನಿ ದಾಲ್ ತಡ್ಕ ಮಾಡೋಣಂತೆ. ಈ ದಾಲ್ ತಡ್ಕ ತುಂಬ ಸ್ಪೆಷಲ್. ವಿಡಿಯೋ ಲಾಸ್ಟ್ ತನಕ ನೋಡಿ. ಇದರೊಳಗೆ ಒಂದು ಟ್ವಿಸ್ಟ್ ಇದೆ. ಆ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದರೊಳಗೆ ಏನು ಟ್ವಿಸ್ಟ್ ಇದೆ ಅಂಥೇಳಿ. ಈ ದಾಲ್ ತಡ್ಕ ಬಾಂಬೆದಲ್ಲಿ ಒಂದು ರೆಸ್ಟೋರೆಂಟಲ್ಲಿ ನಾನು ಟೇಸ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಇದನ್ನು ನಾವು ಮನೇಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಿಮ್ಮ ಕಡೆಯೂ ತೋರಿಸ್ತಾ ಇದ್ದೀನಿ, ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ ಇದನ್ನು ಸೇಮು. ಇಲ್ಲಿ ನಾನು ಕುಕ್ಕರಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ತೊಗೋಬೇಕಿದೆ. ಕುಕ್ಕರಲ್ಲಿ ನಾನು ಟೊಮ್ಯಾಟೊ ಮತ್ತು ಸೌರೆಕಾಯಿ 2-3 ಹಸಿಮೆಣ್ಸಿನ್ಕಾಯಿ ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ ನಾನೀಗ. ಇದನ್ನು ದಾಲಲ್ಲಿ ಯಾವತ್ತೂ ಯಾವ್ದಾರು ಒಂದು ವೆಜಿಟೇಬಲ್ಸ್ ಹಾಕಿ ಮಾಡಿ, ಯಾಕಂದರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ನಾನು ಬೇಳೆ ಒಳಗೆ ಸೌರೆಕಾಯಿ ಹಾಕ್ಕೊಂಡಿದ್ದೀನಿ. ಸೌರೆಕಾಯಿ ಒಳಗೆ ಸಿ ಮತ್ತು ವಿಟಮಿನ್ ಬಿ ಫೈಬರ್ ಕಂಟೆಂಟ್ ಇರುತ್ತೆ. ಅದು ತುಂಬ ಹೊಟ್ಟೆಗೆ ತುಂಬ ಜೀರ್ಣಶಕ್ತಿಗೆ ಚಲೋ. ಅದಕ್ಕೆ ಇದನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ಬೇಯಿಸ್ಕೊಂಡಾಗಿದೆ. ಈಗ ನೋಡ್ತಿರ್ಬೋದು ಟೊಮ್ಯಾಟೊ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದರೊಳಗೆ, ಕುಕ್ಕರ್ ಒಳಗೆ. ಈಗ ಬೇಳೆನ ಕಡ್ಗೋಲಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತೆ ಚೆನ್ನಾಗಿ. ಟೊಮ್ಯಾಟೊ ಎಲ್ಲ ತುಂಬ ಕರೆಕ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಏನು ಕಾಣಿಸ್ಕೋಬಾರ್ದು. ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಅದ್ರ ಟೇಸ್ಟ್ ಬರುತ್ತೆ. ಆ ಬೇಳೆ ಎಲ್ಲ ಹಳಿಯಾಗಿರಬಾರ್ದು. ತುಂಬ ಕರೆಕ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು. ಇಲ್ಲಿ ನಾನು 2 ಕಪ್ಪು ನೀರು 1 ಕಪ್ಪು ದಾಲ್ ತೊಗೊಂಡಿದ್ದೀನಿ. ಇದನ್ನು ತುಂಬ ತಳ್ಳಗೆ ಮಾಡ್ಕೋಬೇಡಿ, ಗಟ್ಟಾಗಿರಬೇಕು ಇದು ದಾಲ್. ಇಲ್ಲ ಅಂದರೆ ಅದು ದಾಲ್ ತಡ್ಕಾಗಲ್ಲ, ಸಾಂಬಾರಾಗಿಬಿಡತ್ತೆ. ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಹಾಕ್ಕೋಬೇಕು ಇದಕ್ಕೆ. ಅರಿಶಿನ ಉಪ್ಪು ಹಾಕಿ ಇದನ್ನು ಮತ್ತೆ 10 to 15 ಮಿನಿಟ್ಸ್ ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡಿ ಎಷ್ಟು ಗಟ್ಟಿಯಾಗಿರಬೇಕು ದಾಲ್. ಜಾಸ್ತಿ ನೀರು ಹಾಕ್ಕೊಂಡು ತಳ್ಳಗೆ ಮಾಡ್ಕೋಬೇಡಿ ದಾಲ್ನ. ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಟ್ವಿಸ್ಟ್ ಇದೆ ಅಂದಿದ್ದಲ್ಲ, ಇದೇ ಅದು ಟ್ವಿಸ್ಟು. ಬೆಳ್ಳುಳ್ಳಿನ ಗ್ರೇಟರಲ್ಲಿ ಗ್ರೇಟ್ ಮಾಡ್ಕೊಳೋದು. ಯಾಕಂದರೆ ಅದು ಹಳಿಯಾಗಿ ಬೀಳುತ್ತಲ್ಲ, ಅದೇ ಟೇಸ್ಟ್ ಆಗೋದು. ಫ್ರೈ ಆದಮೇಲೆ ಅದು ಬಾಯಲ್ಲಿ ಹಳಿಯಾಗಿ ಬರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ ಅದು. ಈ ಜಜ್ಜಿ ತೊಗೊಂಡ್ರೆ ಅದು ಬೇರೆ ಟೇಸ್ಟ್ ಬರುತ್ತೆ. ಹಿಂಗೆ ಮಾಡಿ ನೋಡಿ, ಗ್ರೇಟ್ ಮಾಡಿ ಅದನ್ನು ಫ್ರೈ ಮಾಡಿ, ಇದೇ ಡಿಫ್ರೆಂಟಾಗಿ ಟೇಸ್ಟ್ ಬರೋದು. ಇದೇ ಟ್ವಿಸ್ಟ್ ಇರೋದು ಇಲ್ಲಿ. ಬೆಳ್ಳುಳ್ಳಿ ಹಳಿ ಇದೆಯಲ್ಲ, ಅದು ದಪ್ಪ ತೊಗೋರಿ, ಸಣ್ಣ ತೊಗೋಬೇಡ್ರಿ. ಇಲ್ಲ ಅಂದರೆ ಕೈಯೆಲ್ಲ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ದಪ್ಪ ಅಂತ ಬೆಳ್ಳುಳ್ಳಿ ತೊಗೊಂಡು ಗ್ರೇಟ್ ಮಾಡಿ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಇಷ್ಟು ದಪ್ಪ ಬೆಳ್ಳುಳ್ಳಿ ತೊಗೊಂಡು ಗ್ರೇಟ್ ಮಾಡ್ಕೊರಿ. ಗ್ರೇಟ್ ಮಾಡ್ಕೊಂಡ್ಮೇಲೆ ಹೀಗೆ ಕಾಣಿಸುತ್ತೆ ಅದು. ಇಲ್ಲಿ ಒಗ್ಗರಣೆಗೆ ನಾನು ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿ ಎಣ್ಣೆಗಿಂತ ತುಪ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಿ ತುಪ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕೋಬೇಕು. ಇಲ್ಲಿ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ನಾವೇನು ಗ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬೆಳ್ಳುಳ್ಳಿನ ಈ ತುಪ್ಪದಲ್ಲಿ ಹಾಕ್ಕೊಳ್ಳಿ. ಈ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಅದನ್ನು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಇದೇನು ತುಪ್ಪದಲ್ಲಿ ನಾವು ಬೆಳ್ಳುಳ್ಳಿ ಹುರ್ಕೋತಾ ಇದ್ದೇವಲ್ಲ, ಫ್ರೈ ಮಾಡ್ಕೋತಾ ಇದ್ದೀವಿ, ಅದೇ ಇದು ಟೇಸ್ಟ್ ಬರೋದು ಇದ್ರೊಳಗೆ, ತಡ್ಕದೊಳಗೆ. ನೀವು ಒಂದ್ಸತಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಇಲ್ಲಿ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ, ಯಾರಿಗೆ ಬೆಳ್ಳುಳ್ಳಿ ಸೇರಲ್ಲ, ನನಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದವರು, ಅವರು ಉಳ್ಳಾಗಡ್ಡಿ ಇರುತ್ತಲ್ಲ, ಉಳ್ಳಾಗಡ್ಡಿನೂ ಗ್ರೇಟ್ ಮಾಡಿ ಹೀಗೆ ಫ್ರೈ ಮಾಡಿಕೊಂಡು ಅದನ್ನು ದಾಲ್ ತಡ್ಕಾಗತ್ತೆ ಯೂಸ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಖಾರ ಪುಡಿ ಹಾಕ್ಕೊಳ್ಳಿ ತುಪ್ಪದಲ್ಲಿ, ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೀಗ ಒಗ್ಗರಣೆ ರೆಡಿಯಾಗಿದೆ. ಈಗ ಇದನ್ನು ದಾಲ್ ಮೇಲೆ ಹಾಕೋಣಂತೆ. ದಾಲ್ ರೆಡಿಯಾಗಿದೆ. ಈಗ ಒಗ್ಗರಣೆ ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಈಗ
ಇದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದೇನು ಬೆಳ್ಳುಳ್ಳಿ ಏನಿದೆಯಲ್ಲ ತುಪ್ಪದಲ್ಲಿ ನಾವು ಹುರ್ಕೊಂಡಿರ್ತೀವಲ್ಲ ಅದು ಗ್ರೇಟ್ ಮಾಡ್ಕೊಂಡಿದ್ದು ಒಂದೊಂದು ಬೈಟಿಗೆ ಅದು ಕ್ರಂಚ್ ಬರುತ್ತೆ. ಅದು ಬೆಳ್ಳುಳ್ಳಿ ತುಪ್ಪದಲ್ಲಿ ಹುರಿದಿದ್ದು ಟೇಸ್ಟ್ ಏನಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ನೀವು ಡೆಫಿನೆಟ್ಲಿ ಇದನ್ನು ಮಾಡ್ಕೊಂಡು ತಿನ್ಬೇಕು ಇದನ್ನು ಮನೇಲಿ, ಯಾಕಂದರೆ ಇದು ತುಂಬ ಚೆನ್ನಾಗಿರೋ ಡಿಶ್ ಇದು. ನಾನು ಯಾವ ರೆಸ್ಟೋರೆಂಟಲ್ಲಿ ತಿಂದಿದ್ದೆ ಅಲ್ಲಿ ಸೇಮ್ ಹೀಗೆ ಸರ್ವ್ ಮಾಡಿಕೊಡ್ತಾರೆ. ಚಪಾತಿನೂ ಸಹಿತ ತುಪ್ಪ ಹಚ್ಚಿ ಹಿಂಗೆ ಮುದ್ದೆ ಮಾಡಿಕೊಡ್ತಾರೆ. ಅವರು ತುಂಬ ಚೆನ್ನಾಗಿರುತ್ತೆ. ಚಪಾತಿ ಬಿಸಿ ಬಿಸಿ ಚಪಾತಿ ಒಳಗೆ ಅದು ತುಪ್ಪ ಹಾಕಿ ಇಲ್ಲಾಂದರೆ ಬೆಣ್ಣೆ ಹಾಕಿ ಹೀಗೆ ಕ್ರಷ್ ಮಾಡಿ ತಿಂದರೆ ಅದೂ ತುಂಬ ಚೆನ್ನಾಗಿರುತ್ತೆ. ಇದು ದಾಲ್ ತಡ್ಕ ಜೊತೆಗೆ ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ. ಸರಳ ಪದಾರ್ಥಗಳಿಂದ ಮಾಡುವ ಊಟನೇ ಸಿಂಪಲ್ ಊಟ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.